ಶೇಖರ್ ಇದೇನು ಮಕ್ಕಳೋದ್ರೂ ಏನು ಮಾಡಲ್ವಾ ಇದು ಮನೆ ಹತ್ರ ಎಲ್ಲ ಏನು ಮಾಡಲ್ಲ ಸರ್. ಫುಲ್ ಗುಣ ಸರ್. ಹಬ್ಬಗಳಲ್ಲಿ ಕಟ್ಟಬೇಕು ಅಂತ ಹೇಳಿದ್ರೆ ಹಬ್ಬದಾಗ ನಮ್ಮನ್ನು ಸೇರಿಸಂತ ಸರ್. ಅಲ್ಲ ಈ ಜೂಲಾಗಿಲ್ಲ ಎಲ್ಲ ಇವಾಗ ಇಲ್ಲೇ ಕಟ್ಟಿ ರೆಡಿ ಮಾಡ್ಕೊಂಡು ಹೋಗ್ತೀರಾ ಇಲ್ಲ ಹಬ್ಬಗಳಲ್ಲಿ ರೆಡಿ ಕಟ್ತೀರಾ? ಹಬ್ಬದಾಗ ಕಟ್ಟೋ ಸರ್. ಹಬ್ಬದಲ್ಲಿ ಕಟ್ತೀರಾ? ಎಷ್ಟೊತ್ತಾಗುತ್ತೆ ಹಬ್ಬದಲ್ಲಿ ಡೆಕೋರೇಷನ್ ಮಾಡೋಕ್ಕೆ? ಒಂದು 5 ನಿಮಿಷ ಸರ್. 5 ನಿಮಿಷ ಅಷ್ಟೇ. ಹಬ್ಬಗಳಲ್ಲಿ ಅಷ್ಟು ಬೇಗನೆ ಮಾಡಿಸ್ಕೊಳುತ್ತಾ? ಮಾಡಿಸ್ಕೊಂತಾರೆ. ನಾನು ಹತ್ರ ಹೋದ್ರೆ ನಮ್ಮನ್ನೇನು ಮಾಡಲ್ಲ ಸರ್. ಹೊಸಾಲು ಬಂದರೆ ಸ್ವಲ್ಪ ಗಲಾಟೆ ಮಾಡ್ತೈತೆ ಹಬ್ಬದಾಗ. ಹೊಸಬ್ರು ಯಾರನ್ನ ಬಂದರೆ ಕಷ್ಟ. ಹೌದು ಸರ್. ಶೇಖರ್ ಇದು ಜೂಲ ನೀವು ಮಾಡಿಸಿದ್ದ ಇಲ್ಲ ಅಲ್ಲಿಂದ ತರಿಸಿದ್ದ? ಇದು ಅಲ್ಲಿಂದ ತರಿಸಿದ್ದಾರೆ, ಅವ್ರು ಮಾಡಿಸಿರೋದು. ಬನಶಂಕರಿ ಎಕ್ಸ್ಪ್ರೆಸ್ ಅವ್ರದ್ದೇ. ಹೌದು ಸರ್. ಏನು ಕಲರ್? ಆರೆಂಜು ಮತ್ತೆ ಆರೆಂಜು ಬ್ಲ್ಯಾಕ್ ಸರ್. ಇದು ಎಲ್ಲ ಸೆಟ್ ಆರೆಂಜ್ ಕಲರ್ ಇದೆ, ಎಲ್ಲಾನು ಆರೆಂಜ್ ಇರುತ್ತಲ್ವಾ? ಹೌದು ಸರ್, ಎಲ್ಲ ಆರೆಂಜೇ. ಬಲೂನು ಆರೆಂಜು ಬ್ಲ್ಯಾಕ್ ಸರ್. ಎಷ್ಟು ಅಡಿ ಇರುತ್ತೆ ಪಿ ಪಿ ಅಂದರೆ? ಪಿ ಪಿ 10 ಅಡಿ ಹಾಕ್ತಾರೆ, 12 ಅಡಿ ಹಾಕ್ತಾರೆ. ಹಾಂ ಸರಿ ಹಾಕಿ. ಶೇಖರ್ ಇದು ಇಷ್ಟು ಮಾತ್ರ ಇದು ಜೂಲ ಹೊಲಿಸ್ಬೇಕು ಅಂದರೆ ಹೊಸೂರಲ್ಲಿ ಯಾರನ್ನ ಹೊಲಿತಾರಾ? ಇಲ್ಲಿ ಹೊಲಿತಾರೆ ಸರ್, ನಮ್ಮ ಕಡೆ ಹೊಲಿತಾರೆ. ಫೇಮಸ್ ಆಗಿ ಹೊಲಿಸ್ಬೇಕು ಅಂತ ಹೇಳಿದ್ರೆ ಹಾವೇರಿಗೆ ಹೋಗ್ಬೇಕಾ? ಇಲ್ಲೂ ಹೊಲಿತಾರ? ಹಾವೇರಿಗೆ ಹೋಗ್ಬೇಕು ಸರ್. ಒಂದು ಸಿಂಗಲ್ ಪೀಸು ಅಲ್ಲಿ 13,000 ಸರ್. ಅಲ್ಲ ಏನು ಸ್ಪೆಷಾಲಿಟಿ? ಹೊಲಿಯೋದು ಒಂದೇ ಅಲ್ಲ, ಏನು ಅದರಲ್ಲಿ ಹೆಂಗೆ ಅಲ್ಲಿಗೂ ಇಲ್ಲಿಗೂ ಏನು ಸ್ಪೆಷಾಲಿಟಿ ಇರುತ್ತೆ? ಬಾರ್ಡರ್ ಎಲ್ಲ ಅಲ್ಲಿ ಕುಟ್ಟಂಗೆ ಕೊಡಲ್ಲ ಸರ್. ಅಂದರೆ ಡಿಸೈನ್ ಎಲ್ಲ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ? ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಸರ್. ಏನು ಆ ಕಡೆ ಅವರು ಸ್ವಲ್ಪ ಸ್ಪೆಷಲಾಗಿ ಹೊಲಿತಾರೆ ಅಂತನಾ? ಹೌದು ಸರ್, ಅಲ್ಲಿ ಚೆನ್ನಾಗಿ ಹೊಲಿತಾರೆ. ಹಾವೇರಿನೇ ಚೆನ್ನಾಗಿ ಹೊಲಿತಾರೆ, ಡಿಸೈನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ. ಅಲ್ಲಿ ರೇಟ್ ಜಾಸ್ತಿ ಸರ್, ಇಲ್ಲಿ ಸ್ವಲ್ಪ ಕಡಿಮೆ. ಸಿಂಗಲ್ ಪೀಸು 7,000 ಸರ್. ಅಲ್ಲಿ ಸಿಂಗಲ್ ಪೀಸು 13,000 ಸರ್. 13,000. ಹೌದು. ಏನೇನಿರುತ್ತೆ ಒಂದು ಸೆಟ್ಟಲ್ಲಿ ಶೇಖರ್? ಸರ್ ಕಾಲು ಪ್ಯಾಂಟು, ಹಣೆ ಬಟ್ಟೆ, ಕತ್ತಿಗೆ ರಿಬ್ಬನ್ ಕೊಡ್ತಾರೆ ಸರ್. ಜೂಲ ಒಂದು ಇರುತ್ತೆ. ಇವಾಗ ಸೈಜ್ ಕೊಡ್ಬೇಕಾ ಹೋರಿದು? ಸೈಜ್ ಕೊಡ್ಬೇಕು ಸರ್. ಹೆಂಗೆ ಅವರೇ ಬಂದು ಅಳತೆ ತೊಗೊಂಡು ಹೋಗ್ತಾರ? ಸೈಜ್ ಸೈಜ್ ಹೇಳ್ಕೊಡಂತ ನಾವು ಹೇಳ್ಕೊಟ್ರೆ ಸಾಕು ಸರ್. ನಾವೇ ಇಡ್ಬೇಕಾ ಅವರೇ ಬಂದು ಮನೆ ಹತ್ರ ಅಳತೆ ತೊಗೊಂಡು ಹೋಗ್ತಾರೆ? ದೂರ ಇದ್ರೆ ನಾವು ಹೇಳ್ಬೇಕು ಸರ್. ನಾವು ಹೇಳಿದ್ರೆ ಅವರೇ ಕ್ಲೀನಾಗಿ ಮಾಡ್ಕೊಡ್ತಾರೆ. ಈ ಎಲ್ಲ ಡಿಸೈನು ಕಲರ್ ಎಲ್ಲ ಅವರೇ ಮ್ಯಾಚಿಂಗ್ ಮಾಡ್ಕೊಡ್ತಾರೆ. ನಮ್ಗೆ ಇಂಥ ಕಲರ್ ಬೇಕು ಅಂತ ಹೇಳಿದ್ರೆ ಹಂಗೆ ಹೇಳಿದ್ರೆ ಹಂಗೆ ಮಾಡ್ಕೊಡ್ತಾರೆ. ಟಾಪ್ ಬಟ್ಟೆ ಅಂದರೆ ಎಷ್ಟು ಕಾಸ್ಟ್ಲಿ ಆಗುತ್ತೆ? ಟಾಪು 15-20 ಸಾವಿರ ಸರ್. 15-20 ಸಾವಿರ. ಮ್ಯಾಕ್ಸಿಮಮ್ ಒಳ್ಳೆ ಟಾಪ್ ಬಟ್ಟೆ ಅಂದರೆ 20 ಸಾವಿರ ಒಳಗಡೆ ಬಂದ್ಬಿಡ್ತದೆ. ಮೈ ಜೂಲ ಪ್ಯಾಂಟು ಮತ್ತು ಹಣೆ ಬಟ್ಟೆನಾ? ಬಟ್ಟೆ ಕತ್ತಿಗೆ ರಿಬ್ಬನ್ ಕೊಡ್ತಾರೆ ಸರ್ ಅಷ್ಟೇ. ಮತ್ತು ಇದು ಮುಗ್ಜಿಂಗ್ರ ಮತ್ತು ಇದೆಲ್ಲನೂ ನಾವು ತಗೊಬೇಕು ಸರ್. ಕುಚ್ಚಕ್ಕೆ ಹಾಕಿರ್ತಾರಲ್ಲ ಅದು ಹಂಗೆ? ಅದು ಚಟ್ಟದು 2 ಕಿವಿ ಕೊಡ್ತಾರೆ ಸರ್. ಕಿವಿನೂ ಕೊಟ್ಟಿರ್ತಾರಲ್ವಾ? ಸೆಟ್ ಆಗಿ ಬರ್ತದೆ ಸರ್. ಸೆಟ್ಟಲ್ ಅಂದರೆ ಕಿವಿನೂ ಸೇರ್ಕೊಂಡಿರ್ತಾರೆ. ಚಟ್ಟ ನಾವು ತನಿ ಮಾಡಿಸ್ಕೊಬೇಕು. ಪಿ ಪಿ ಸ್ಟ್ಯಾಂಡು ಮುಕ್ಕಾಡ ತನಿ ಮಾಡಿಸ್ಕೊಬೇಕು ಸರ್. ಪಿ ಪಿ ಸ್ಟ್ಯಾಂಡ್ ಎಷ್ಟಾಗುತ್ತೆ? ಅದು 5,000 ಆಗುತ್ತೆ ಸರ್. ಎಲ್ಲ ಸೆಟ್ಟೆಲ್ಲ ಮಾಡಿಸ್ಬೇಕು ಅಂದರೆ ಎಷ್ಟಾಗುತ್ತೆ? ಸೆಟ್ಟೆಲ್ಲ ಒಂದು 20,000 ಸರ್. ಅಲ್ಲ ಬಟ್ಟೆ ಇದು ಕುಚ್ಚು ಪಿ ಪಿ ಸ್ಟ್ಯಾಂಡು ಎಲ್ಲನೂ ಒಂದು 20,000 ಅದ ಸರ್. ಏನು ಅದು ಕಬ್ಬಿಣದಲ್ಲಿ ಮಾಡಿರ್ತಾರೆ ಹೆಂಗೆ? ಅದು SS ಪೈಪ್ ಸರ್. SS ಪೈಪು. ಅದು ಇಲ್ಲೇ ನಮ್ಮ ಹೊಸೂರಲ್ಲಿ ಮಾಡ್ತಾರಾ? ಮಾಡ್ತಾರೆ ಸರ್. ಅಲ್ಲಿ ಹಾವೇರಿಯಲ್ಲೂ ಮಾಡ್ತಾರೆ. ಎಲ್ಲ ಇಲ್ಲಿಂದಾನೇ ಮಾಡಿಸ್ಕೊಂತಾರ ಇಲ್ಲ ಅಲ್ಲಿಗೆ ಹೋಗಿ ತಗೊಂಡ್ಬರ್ತಾರ? ಮಾಡಿಸ್ಕೊಂತಾರೆ ಸರ್. ಅಲ್ಲಿ ಒಬ್ರು ಯಾರೋ ಒಬ್ಬರು ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲಿ ಮಾಡಿಸ್ಕೊಂತಾರೆ ಸರ್. ಅಲ್ಲಿ ಸ್ಪೆಷಲ್ ಆಗಿ ಮಾಡಿಸ್ಕೊಂತಾರೆ. ಇಲ್ಲಿ ಎಷ್ಟು ಅಂಗಡಿಗಳಿದೆ ಆ ಥರ ಮಾಡೋವು? ಇಲ್ಲಿ ಜೂಲ ಒಂದು 3 ಏನೋ ಹೊಲಿತಾರೆ ಸರ್. ನಮ್ಮ ಕಡೆ 3 ಏನೋ ಹೊಲಿತಾರೆ. ಈ ಸ್ಟ್ಯಾಂಡ್ ಮಾಡೋರು? ಸ್ಟ್ಯಾಂಡು ಒಂದು 4-5 ಜನ ಮಾಡ್ತಾರೆ ಸರ್. ಸ್ಟ್ಯಾಂಡ್ ಎಲ್ಲ 4-5 ಜನ ಮಾಡ್ತಾರೆ. ಇದು ಸ್ಪೆಷಲ್ ಆಗಿ ಕುಚ್ಚು ಕಟ್ತಾರಲ್ವ ನಮ್ಮ ತಮಿಳ್ನಾಡು ಕಡೆ? ಹೌದು ಸರ್. ಅದು ಎಲ್ಲಿ ಕಟ್ಟೋದಂದ್ರೆ ಅದು ದೋರ್ಪಲ್ಲಿ, ಕಲಬುರ್ಗಿ, ಅವೆರಡು ಜಾಗದಲ್ಲಿ ಫೇಮಸ್ ಅಲ್ವಾ? ಹೌದು ಸರ್. ಮತ್ತೆ ಇದು ಆಂಧ್ರ ಕಡೆ ಅವರು ಈ ದಾಸನಪುರಂ ಹಬ್ಬಕ್ಕೆ ಬಂದಿದ್ರಲ್ವಾ? ಹೌದು ಸರ್. ಅವರು ನವಿಲ್ಗೆರೆ ಹಾಕೊಂಡು ಬಂದಿದ್ರಲ್ಲ, ಅದೇನು ಸ್ಪೆಷಲ್ ಅದು? ಅದು ಆಂಧ್ರ ಕಡೆ ಮಾಡ್ತಾರೆ ಸರ್. ಕುಚ್ಚು ಸೇಮ್ ಇದೇ ತರ ಹಬ್ಬನ ಅದೂನು? ಅದು ಇದೇ ತರ ಸರ್. ಅಲ್ಲ ಟೈಮಿಂಗ್ಸ್ ಏನು ಹಬ್ಬನ? ಟೈಮಿಂಗ್ಸ್ ಬರೀ ಕುಮ್ಮಾಗಿಬಿಡೋದು. ಸೇಮ್ ನಮ್ಮ ತಮಿಳ್ನಾಡಲ್ಲಿ ಹೆಂಗ್ ನಡೆಯುತ್ತೋ ಸೇಮ್ ಅಲ್ಲಿ ಹಂಗೆ ಸೇಮ್ ಇದೇ ಕುಚ್ಚು ಕಟ್ಟಿ ಮಾಡೋದು. ಬಟ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಬಂದಿತ್ತಲ್ಲ ಆ ಕುಚ್ಚುದು ನವಿಲ್ಗೆರೆ ಹಾಕಿ? ಹೌದು ಸರ್, ಒಂದು 4-5 ವರೆ ಬಂದಿದ್ವು ಆಂಧ್ರವರೆಗೆ. ಮತ್ತೆ ಅದೇ ತರ ಏನು ಸ್ಟೈಲ್ ಆಗಿ ಮತ್ತೆ ಈ ಕಡೆನೂ ಮಾಡ್ಬೋದೇನೋ? ಏನು ಸ್ಟೈಲ್ ಐತೆ ಕುಚ್ಚಬ್ಬ ಇಲ್ಲ ಅದಕ್ಕೆ ಆ ಕುಚ್ಚಿಗೆ ನವಿಲ್ಗೆರೆ ಏನೋ ಮತ್ತೆ ಕಟ್ತಾರೆ ನಮ್ಮ ಕಡೆಯವರು ನೋಡಿ ಚೆನ್ನಾಗಿದೆ ಅಂತ. ಇಲ್ಲಿ ಯಾರು ಹಂಗೆ ಮಾಡೋರಿಲ್ಲ ಸರ್. ಯಾರು ಮಾಡೋರಿಲ್ಲ. ಮತ್ತೆ ಇನ್ಯಾವುದೋ ಹೋರಿ ಕಟ್ಟೋ ಪ್ಲಾನ್ ಏನಿದೆಯಾ ಶೇಖರ್? ಹೌದು ಸರ್, ಕಟ್ಟಬೇಕು. ನೆಕ್ಸ್ಟ್ ಇಯರ್ ಹಬ್ಬಕ್ಕೆ ಕಟ್ಟಬೇಕು ಸರ್. ನೆಕ್ಸ್ಟ್ ಇಯರ್? ಈ ವರ್ಷ ಯಾವುದು ಇಲ್ಲ? ಇನ್ನೆರಡು ಹಬ್ಬ ಐತೆ ಮುಗೀತು ಸರ್. ಮತ್ತೆ ಇದು ನಿಮ್ಮ ಗ್ರೂಪ್ ಯಾವುದಂದ್ರೆ? ನಮ್ಮದು ಲಯನ್ ಬ್ರದರ್ಸ್ ಟೀಮ್ ಅಲ್ವಾ? ಅವ್ರ ಹೆಸರು JCS ಮಾರುತಿ ಅಂತ. ಇದು JCS ಮಾರುತಿ. ನೀವು ಲಯನ್ ಬ್ರದರ್ಸ್ ಅಲ್ಲಿ JCS ಮಾರುತಿ ಅಂತ ಬಿಡ್ತೀರಾ? ಹೌದು ಸರ್. ಟೋಟಲ್ ಎಷ್ಟು ಓರಿಗಳಿದೆ ಶೇಖರ್? ನಮ್ಮ ಟೀಮಾಗೆ ಒಂದು 25 ಓರಿ ಐತೆ ಸರ್. 25 ಓರಿ ಇದೆ. ಎಲ್ಲ ತಮಿಳ್ನಾಡವ್ರೇನಾ ಇಲ್ಲ ಕರ್ನಾಟಕದವ್ರು ಐತೆ? ಕರ್ನಾಟಕ ತಮಿಳ್ನಾಡು ಎಲ್ಲ ಸೇರಿ. ಹೌದು. ಎಲ್ಲ ಒಂದು ಹಬ್ಬಕ್ಕೆ ಎಷ್ಟು ಹೋರಿಗಳಾಗ್ತೀರಾ ನೀವು? ಒಂದೊಂದು ಹಬ್ಬಕ್ಕೆ 5-6 ಮನೆ ದಾಸಮರ್ಗೆ 12 ಓರಿ ಹಾಕಿದ್ರಿ ಸರ್.
ದಾಸನಪುರಕ್ಕೆ ಎಲ್ಲರೂ ಹಾಕಿದ್ರು. ಎಲ್ಲ ಹಾಕಿದ್ರಿ. ಇನ್ನಾವೆ ಸರ್ ಡಿನಿ ಕೊಡಿ ಹಾಕೋರು ಒಂದು 7-8 ಊರವೆ. ಡಿನಿ ಕೊಡಿಗೆ ಒಂದು 7-8 ಹಾಕಿದ್ರು ಸರ್. ಯಾವಾಗ ಡೆಂಗಿ ಕೋಟೆ ಹಬ್ಬ? ಬರೋ ಭಾನುವಾರ ಸರ್, 13ನೇ ತಾರೀಕು, ಏಪ್ರಿಲ್ 13. ಅದಾದ್ಮೇಲೆ ಮತ್ತೆ ಇನ್ಯಾವ್ದು ನಡೆಯುತ್ತೆ? ಏಪ್ರಿಲ್ 18 ಸರ್. ಏಪ್ರಿಲ್ 18 ವಶಲ್ಲಿ. ಅದೇನಾ ಲಾಸ್ಟ್ ಹಬ್ಬ? ಅದೇ ಲಾಸ್ಟ್ ಸರ್, ಧರ್ಮರಾಜ. ಅದೇ ಲಾಸ್ಟ್ ಹಬ್ಬ. ಮತ್ತೆ ಹಬ್ಬಗಳಾದ್ಮೇಲೆ ಹೋರಿಗಳು ಮನೆಯಲ್ಲಿ ಆರಾಮಾಗಿ ತಿನ್ಕೊಂಡು ರೆಸ್ಟ್ ಅಷ್ಟೇ. ಶೇಖರ್, ಇದು ಎಷ್ಟು ಕೆಜಿ ಇರ್ಬೋದು ಅದು ಸ್ಟ್ಯಾಂಡ್? 5 kg ಬರ್ತದೆ ಸರ್. 5 kg. ಅದ್ರ ಮೇಲೆ ಜಾಸ್ತಿ ಏನಿರಲ್ವಾ ಅದು? ಇದು ವೆಯ್ಟ್ ಇರಲ್ಲ ಸರ್, ಬಲೂನ್ ಹಾಕ್ತಿರಲ್ಲ, PP ಕೋಲು ಬಲೂನ್ ಹಾಕೋದು ವೆಯ್ಟ್ ಬರ್ತದೆ. ಟೋಟಲ್ ಎಷ್ಟು ಕೆಜಿ ಎತ್ತಬೇಕಿದು? ಟೋಟಲ್ ಒಂದು 10 kg 15 kg ಇರ್ತದೆ ಸರ್. 10ರಿಂದ 15 kg. ಹೌದು ಸರ್. ಶೇಖರ್, ಇದು ಲಯನ್ ಬ್ರದರ್ಸ್ ಅಲ್ಲಿ ಎಷ್ಟು ಓರಿಗಳಿದ್ದಾವೆ ಸರ್? ಒಂದು 20-25 ವರೆ ಐತೆ ಸರ್. 20-25 ಓರಿ? ಹೌದು ಸರ್. ಹಂಗಿದ್ರೆ ಎಲ್ಲ ಹಬ್ಬಗಳಿಗೂ ಹೋಗ್ಲೇಬೇಕು ನೀವು? ಎಲ್ಲ ಹಬ್ಬಕ್ಕೂ ಹೋಗ್ಬೇಕು ಸರ್, ಒಂದು ಹಬ್ಬನೂ ಮಿಸ್ ಮಾಡಂಗಿಲ್ಲ. ಎಲ್ಲ ಹಬ್ಬಗಳಿಗೂ ಹೋಗ್ತೀರಾ? ಎಷ್ಟೆಷ್ಟು ಓರಿಗಳು ಹಾಕ್ತೀರಾ ಒಂದೊಂದು ಹಬ್ಬಕ್ಕೆ? ಒಂದೊಂದು 2, 3, 5, ಒಂದು ಹಬ್ಬಕ್ಕೆ 7, 8, 10 ಹಾಕಿರ್ತೀವಿ. ದಾಸನಪುರಕ್ಕೆ 12 ವರೆ ಹಾಕಿದ್ರಿ ಸರ್. ಹೇಳಿ ಹೆಸರುಗಳು ಲಯನ್ ಬ್ರದರ್ಸ್ ಅಲ್ಲಿ ಯಾವ ಇದಾವೆ? ಲಯನ್ ಬಳಸಾಗ ನಮ್ಮೂರಾಗೆ JR ಶಿವನಂದಿ ಸರ್, ರಮೇಶ್ ಅಂತ. ಮುತ್ಕೂರು ಡಾನ ಐತೆ. ನಿಮ್ದೊಂದು ಐತೆ. ನಮ್ಮ JCS ಮಾರುತಿ, ಮುತ್ಕೂರು ರಾಣ, ಕೂಗರ್ ಗರುಡ, ವೆಂಕಟೇಶ್ ಅವ್ರದ್ದು, ಮುಗ್ಳೂರು ರಾಕಿ ಬಾಯಿ ಅನಿಲ್ ಅಂತ. ಕರ್ನಾಟಕ ವೈಟ್ ಫೀಲ್ಡ್ ಹತ್ರ ನಾಗೊಂಡಳ್ಳಿ ಸರ್, ಮುರ್ಲಿ ಅಂದ್ಬಿಟ್ಟು ನಾಗೊಂಡಳ್ಳಿ ನಂದಿ ಅಂತ. ಓರಿ ಹೆಸರೇನು? ನಾಗೊಂಡಳ್ಳಿ ನಂದಿ ಸರ್. ಮತ್ತೆ ಇಲ್ಲಿ ಮತ್ಗಿರಿ ಹತ್ರ ನಾಗೊಂಡಳ್ಳಿ ಸರ್, NG ಪಿಕ್ಕಿಂಗ್ ಅಂತ, ಮುನ್ಕೃಷ್ಣ ಅಂತ ಅವ್ರ ಹೆಸರು. ಸುಳಿಗಿರಿ ಹತ್ರ ಸಪಡಿ ಸರ್, CVK ಸರ್ಕಾರ ಅಂತ ಅವ್ರ ಹೆಸರು. ಅಲ್ಲೇ ಸಾಮನಪಲ್ಲಿ ಅಂತ, ಸುಳಿಗಿರಿ ಪಕ್ಕದಾಗ ಸಾಮನಪಲ್ಲಿ ಅಂತ. ತಿರುಮಲೇಶ್ ಅಂತ ಅವರು STR ಕಿಂಗ್ ಅಂತ ಬಿಡ್ತಾರೆ. STR ಕಿಂಗ್ ಅಂತ ಸರ್. ಅಗಲಕೋಟೆ ಹತ್ರ ಒಣಗನಹಳ್ಳಿ VSR ಲಯನ್ಸ್ ಅಂತ ಸರ್. VSR ಲಯನ್ಸ್. ಇಬ್ರು ಎರಡಿತ್ತಲ್ಲ ಅವ್ರ ಹತ್ರ? ಆಯ್ತು, ಒಂದು ಮಾರ್ಬಿಡ್ರಿ ಸರ್ ಅವೇರಿಕಾ, ಇನ್ನೊಂದು ಮೊಟ್ಟೆ ಐತೆ. ಮತ್ತೆ ಇನ್ಯಾವ ಊರಿಗಳಿದಾವೆ ಲಯನ್ ಬ್ರದರ್ಸ್ ಅಲ್ಲೇ? ಸಾಮಿಪುರಂ ಅಂತ ಸರ್, ಮಧು ಅಂದ್ಬಿಟ್ಟು SKM ಕಿಂಗ್ ಅಂದ್ಬಿಟ್ಟು. ಅದೇ ಸಾಮಿಪುರದಾಗೆ ನವೀನ್ ಅಂದ್ಬಿಟ್ಟು SNJ ರಾಣಿ ಅಂತ ಬಿಡ್ತಾರೆ. ನಾಯಕನ ಪಲ್ಲೆಗ NKP ಡಾನ್ ಅಂತ ಬಿಡ್ತಾರೆ. NKP ಡಾನ್. ಕುಮ್ದೇಪಿಲಿನಾಗ AVR ಡಾನ್ ಅಂತ ಬಿಡ್ತಾರೆ, ರಘುರಾಂತ್ ಅಂತ. ಇನ್ನು ಯಾವ್ಯಾವ್ದಿದೆ ಹೊರಿಗಳು ಲಯನ್ ಬ್ರದರ್ಸ್ ಅಲ್ಲೇ? ಉಸ್ತಿನಪಲ್ಲಿ ಅಂದ್ಬಿಟ್ಟು ಸರ್, ಬುಜ್ಜಿ ಅಂದ್ಬಿಟ್ಟು UNP ಕಿಂಗ್ ಅಂತ ಬಿಡ್ತೀರಿ. ಜಿಗ್ನಿನಾಗ ಜಿಗ್ನಿ ಕಿಂಗ್ ಅಂದ್ಬಿಟ್ಟು ಗೋಪಾಲ್ ಅಂದ್ಬಿಟ್ಟು, ಗೋಪಾಲ್ ಮೋದು ಅಂದ್ಬಿಟ್ಟು. ಮುತ್ಕೂರಲ್ಲಿ ಯಾವ್ದಿದಾವ ಇನ್ನ ಸರ್? ಮುತ್ಕೂರಾಗ ಮೋಗಂದು ಮುತ್ಕೂರು ಡಾನು, ಮನು ಅಂದ್ಬಿಟ್ಟು ಮುತ್ಕೂರು ರಾಣ ಅಂತ ಬಿಡ್ತೀರಿ ಸರ್. ಮುಗ್ಳೂರ್ ಹತ್ರನೇ ಟಿಪ್ಪು ಸುಲ್ತಾನ್ ಅಂದ್ಬಿಟ್ಟು, ಫಾಜಲ್ ಅಂದ್ಬಿಟ್ಟು, ಅದು ಟಿಪ್ಪು ಸುಲ್ತಾನ್ ಅಂತ ಒಂದು ವರಿ ಐತೆ. ಎಲ್ಲ PP ಅವರಿಗ್ಲೇನ ಹೆಂಗೆ? PP ಅವರು ಐತೆ, ನಮ್ಮ ಕುಚ್ಚ ಐತೆ ಸರ್. PPನೂ ಮತ್ತೆ ಕುಚ್ಚು ಎರಡು ಕಟ್ತೀರಾ? ಹೌದು ಸರ್, ಕುಚ್ಚ ಹಬ್ಬದು ಐತೆ, ಕುಚ್ಚುವರಿಗಳು ಅವೆ. ಇನ್ಯಾವ ಊರಿಗಳು ಇದಾವೆ ಶೇಖರ್ ಲಯನ್ ಬ್ರದರ್ಸ್ ಅಲ್ಲಿ? ಆರ್ಗದ್ದೆ ಕ್ರಾಂತಿವೀರ ಸರ್, ಗಗನ್ ಅಂದ್ಬಿಟ್ಟು. ಎಲ್ಲೆಲ್ಲಿ? ಆರ್ಗದ್ದೆ ಸರ್, ಕರ್ನಾಟಕದ್ದು. ಆರ್ಗದ್ದೆ ಕ್ರಾಂತಿವೀರ ಅಂದ್ಬಿಟ್ಟು. ಓಕೆ. BR ಹುಲಿ ಅಂದ್ಬಿಟ್ಟು, ಯುಪುರಂ. BR ಹುಲಿ. ಜಿಗ್ನಿ ಕಿಂಗು. ಜಿಗ್ನಿನಾಗ ಸರ್, ಮಧು ಅಂದ್ಬಿಟ್ಟು ಅವ್ರ ಹೆಸರು, ಗೋಪಾಲು ಮಧು ಅಂತ. TN ದೊರೆ ಮಾರಂಡಳ್ಳಿ ಸರ್. TN ದೊರೈ. ಮಾರಂಡಳ್ಳಿ TN ದೊರೆ. ಇನ್ನೊಂದು ವೆಟ್ರಿ ಅವ್ರದ್ದಲ್ವಾ ಸರ್? ವೆಟ್ರಿ ಅವ್ರದ್ದು. ಅವರು ದಾಸನಪುರಕ್ಕೆ 3 ವರೆ ಹಾಕಿದ್ರು ಸರ್. 3 ವರೆ ಹಾಕಿದ್ರ? ಅವ್ರ ಹತ್ರ ಟೋಟಲ್ ಎಷ್ಟಿದೆ? ಅವ್ರ ಹತ್ರ 4 ಸರ್. 4 ಇದಾವ. ಮತ್ತೆ ಇದು ಈ ತರ ಡೆಕೋರೇಷನ್ ಮಾಡಕ್ಕೆ ಇದು ಕಿವಿ ಇನ್ನೂ ದೊಡ್ಡದಾಗಿ ಮಾಡಿಸ್ಕೋಬೋದಾ? ಮಾಡಿಸ್ಬೋದು ಸರ್, ಅವರು ಒಂದೊಂದು ಸ್ಟೈಲ್ ಮಾಡ್ತಾರೆ ಸರ್. ಇನ್ನೂ ದೊಡ್ಡದಾಗಿ ಮಾಡಿಸ್ಕೋಬೋದು? ಮಾಡ್ತಾರೆ, ರೌಂಡ್ ಶೇಪ್ ಮಾಡ್ತಾರೆ. ಇದು ಚೆನ್ನಾಗಿದೆ ಅಲ್ಲ ಕಿವಿ? ಇದೊಂಥರ ಡಿಸೈನ್. ಶೇಖರ್, ಇನ್ಯಾವುದೋ ಮಿಸ್ ಆಗಿದಾವ ಲಯನ್ ಬ್ರದರ್ಸ್ ಅಲ್ಲೇ? ಹೌದು ಸರ್, ಈ ವರ್ಷ ಹೊಸ ಇಬ್ರು ಜಾಯ್ನ್ ಆಗಿದ್ದಾರೆ ಸರ್. ಈ ವರ್ಷ ಜಾಯ್ನ್ ಆಗಿರೋದಾ? ಅವ್ರ ಹೆಸರು? ಅವರು ಯಾವ ಸರ್? ಅವರು ಎಲ್ಲಿ? ಕುಮ್ದೇಪಲ್ಲಿ ಸರ್. ಕುಮ್ದೇಪಲ್ಲಿ, ಹೊಸೂರ್ಪಾದ ಕುಮ್ದೇಪಲ್ಲಿ. MHS ಧರ್ಮ ಅಂದ್ಬಿಟ್ಟು. MHS ಧರ್ಮ. ಇನ್ನೊಂದು ಕುಮ್ದೇಪಲ್ಲಿ ಸುಬ್ರಾಯಪ್ಪ ಗೌಡ ಅಂದ್ಬಿಟ್ಟು ಸರ್. ಸುಬ್ರಾಯಪ್ಪ ಗೌಡ ಅಂತ. ಅವ್ರು 2 ವರೆ ಸರ್. ಎಲ್ಲ ಒಂದು 25 ಓರಿಗಳಿದಾವೆ. ಎಲ್ಲ 20-25 ವರೆ ಐತೆ ಸರ್. ಎಲ್ಲ ಬರ್ತಾರ ಹಬ್ಬಕ್ಕೆ ಲಯನ್ ಬ್ರದರ್ಸ್ ಅವರೆಲ್ಲ? ಎಲ್ಲರೂ ಬರ್ತಾರೆ. ಗೆಸ್ಟ್ ಲೈನ್ ಒಂದು ಐತೆ ಸರ್, ಏನೆಲ್ಲ ಅಂದ್ಬಿಟ್ಟು, ಲೋಹಿತ್ ಅಂದ್ಬಿಟ್ಟು. ಎಲ್ಲಿ ಗೆಸ್ಟ್ ಲೈನ್ ಅಂದ್ರೆ? ಕರ್ನಾಟಕದಲ್ಲಿ. ಹೌದು ಸರ್. ಅತಿಬೆಲೆ ಪಕ್ಕದಲ್ಲಿ. ಅಲ್ಲಿ ಕಾಣ್ ಬರ್ತಾರೆ ಸರ್. ಅದೇ ಎಲ್ಲರೂ ಸೇರ್ತೀರಾ ಹಬ್ಬಗಳಲ್ಲಿ ನೀವು? ಎಲ್ಲ ಹಬ್ಬಕ್ಕೆ ಬರ್ತೀರಿ ಸರ್. 5 ವರೆ ಹಾಕಿದ್ರೆ ಎಲ್ಲ ಓನರ್ಗಳು ಬರ್ತಾರೆ. ನೆಕ್ಸ್ಟ್ ಹಬ್ಬಕ್ಕೂ ಇನ್ನೊಂದು 5 ವರೆ ಹಾಕಿದ್ರೆ ಎಲ್ಲ ಓನರ್ ಬರ್ತಾರೆ ಸರ್. ಅಂದ್ರೆ ಎಲ್ಲರೂ ಬರ್ತಾರೆ ಲಯನ್ ಬ್ರದರ್ಸ್ ಅವರೆಲ್ಲ ಬರ್ತಾರೆ. ಶೇಖರ್, ಯಾವಾಗ ಹಬ್ಬಕ್ಕೆ ಹೋಗ್ತಾ ಇರ್ತೀರಾ ಹಾವೇರಿಗೆ?
ಹ್ಞೂ ಸರ್ ಈ ವರ್ಷ 2 ಹಬ್ಬಕ್ಕೆ ಹೋಗಿದ್ದೆ ಸರ್. ಹಾವೇರಿ ಹಬ್ಬಕ್ಕೆ ಹೋಗಿದ್ರಿ. ಹಾಂ ಲಾಸ್ಟ್ ಮಾರ್ಚ್ 23 ಫೆಬ್ರವರಿ 23 ದನಂಗನಹಳ್ಳಿ ಹಬ್ಬ ಇದೆ ಸರ್. ಹಾಂ ಈ ಓರಿ ಹಾಕಿದ್ರು ಅವತ್ತು ಹಬ್ಬ ನೋಡಕ್ಕಂತಾನೆ ಹೋಗಿದ್ರಿ ಸರ್. ಎಲ್ಲಿ ಅಂದರೆ ದನಂಗನಹಳ್ಳಿ ಸರ್. ದನಗನಹಳ್ಳಿ. ಹೌದು ಸರ್. ಯಾವ ಓರಿ ಚೆನ್ನಾಗಿ ಮಾಡ್ತು ನಿಮ್ಮ ಪ್ರಕಾರ? ಚೆನ್ನಾಗಿ ಮಾಡಿ ಸರ್, ಎಲ್ಲ ಊರಿಗೂ ಚೆನ್ನಾಗಿ ಮಾಡೈತಿ ಸರ್. ಎಲ್ಲ ಊರಿಗೂ ಚೆನ್ನಾಗಿ 4 ರೌಂಡ್ ಬಿಟ್ಟಿದೆ ಸರ್. ಇದನ್ನು ಇದನ್ನ ಬನಶಂಕರಿ ಎಕ್ಸ್ಪ್ರೆಸ್ 4 ರೌಂಡ್ ಬಿಟ್ಟಿದೆ ಸರ್. ಇಲ್ಲಿ ನೀವು ಬನಶಂಕರಿ ಅಂತ ಬಿಟ್ರಾ ಇಲ್ಲ JCS ಅಂತ? ಸರ್ ನಾವು ನಮ್ಮ ಬ್ರ್ಯಾಂಡಾಗೆ ಬಿಟ್ಟಿದೆ ಸರ್, JCS ಮಾಡ್ತೀವಿ. ಬಟ್ ಹೆಂಗಿದ್ರೂ ಬನಶಂಕರಿ ಎಕ್ಸ್ಪ್ರೆಸ್ JCS ಇವಾಗೆಲ್ಲನೂ ಹೆಂಗ್ ಬಿಟ್ರೂ ಗೊತ್ತಾಗ್ತದೆ ಜನರಿಗೆ. ಸರಿ ನಿಮ್ಮ ಮಾಹಿತಿ ಧನ್ಯವಾದಗಳು. ಓಕೆ.